ಸ್ವಾಮಿಯೇ ಸ್ವಾಮಿ ಶರಣಂ. ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಸನ್ನಿಧಾನದಲ್ಲಿ ಆ ಸನ್ನಿಧಾನವನ್ನು ಮುಚ್ಚುವ ಸಂದರ್ಭದಲ್ಲಿ ಧ್ವನಿ ಮುದ್ರಿಕೆಯಲ್ಲಿ ಹಾಗೂ ಗರ್ಭಗುಡಿಯಲ್ಲಿ ಆ ಒಂದು ಅಷ್ಟಕವನ್ನು ಆಡ್ತಾರೆ. ಅದುವೇ ಹರಿವರಾಸನಂ. ಹರಿವರಾಸನಂ ಆ ಒಂದು ಅಷ್ಟಕವನ್ನು ಡಾಕ್ಟರ್ KJ ಯೇಸುದಾಸ್ ಅವರ ಕಂಠಸಿರಿಯಲ್ಲಿ ಕೇಳದಂತಹ ಅಯ್ಯಪ್ಪ ಭಕ್ತರೇ ಇಲ್ಲ ಅಂದರೆ ಅದು ಅತಿಶಯೋಕ್ತಿ ಅಲ್ಲ. ಅಷ್ಟರ ಮಟ್ಟಿಗೆ ಆ ಹರಿವರಾಸನದಲ್ಲಿ ಭಕ್ತಿಯ ಸಿಂಚನವನ್ನು, ಶಾಸ್ತ್ರೀಯ ಸಂಗೀತವನ್ನು ಮತ್ತು ತನ್ಮಯತೆಯನ್ನು ಮೂಡಿಸಿ ಭಕ್ತಿಯನ್ನು ಮೂಡಿಸುವಂತಹ ಆ ಡಾಕ್ಟರ್ KJ ಯೇಸುದಾಸ್ರವರೇ ಏಕೆ ಆ ಒಂದು ಹರಿವರಾಸನವನ್ನು ಹಾಡಿದರು? ಆ ಶಬರಿಮಲೆಯಲ್ಲಿ ಆ ವ್ಯಕ್ತಿ ಆಡಿದಂತಹ ಆ ಹರಿವರಾಸನಮನ್ನೇ ಯಾಕೆ ಪ್ಲೇ ಮಾಡ್ತಾರೆ, ಇದರ ಹಿನ್ನೆಲೆ ಏನು ಎಂಬ ವಿಚಾರವನ್ನು ಈ ಒಂದು VSS ಮೀಡಿಯಾ ಆನ್ಲೈನ್ ಚಾನಲ್ನಲ್ಲಿ ಒಂದು ವಿಚಾರದ ಹಿಂದೆ ಇರುವಂತಹ ಸತ್ಯಗಳನ್ನು ಕೆಲವೊಂದು ರಿವೀಲ್ ಮಾಡುವಂತಹ ಪ್ರಯತ್ನದಲ್ಲಿ ಹರಿವರಾಸನಮನ್ನು ಶಬರಿಮಲೆಯಲ್ಲಿ KJ ಯೇಸುದಾಸ್ರವರು ಹಾಡದಿದ್ದರೆ ಹೇಗಿರ್ತಾ ಇತ್ತು ಅಂದರೆ ನಾವು ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರು ಗಾಯಕರೇ ಆಗದೇ ಇದ್ದಿದ್ದರೆ ಖಂಡಿತವಾಗಿ ಆ ಸಾಧ್ಯತೆ ಇತ್ತು. ಆದರೆ ಅವರು ಗಾಯಕರೇ ಆಗಬೇಕು, ಶಾಸ್ತ್ರೀಯ ಸಂಗೀತವನ್ನೇ ಕಲಿಯಬೇಕು ಎಂದು ತನ್ನ ಜೀವನದಲ್ಲಿ ಪಣ ತೊಟ್ಟು ಅವರನ್ನು ಶಾಸ್ತ್ರೀಯ ಸಂಗೀತಗಾರನಾಗಿ ಮಾಡಿಸಿದವರು ಕಾಟೇಶ್ವರಿ ಅಗಸ್ಟಿಯನ್ ಜೋಸೆಫ್ ಅವರೇ ಡಾಕ್ಟರ್ KJ ಯೇಸುದಾಸ್ರವರ ತಂದೆ. ಏನಪ್ಪ, ಹರಿವರಾಸನಮನ್ನು ಡಾಕ್ಟರ್ KJ ಯೇಸುದಾಸ್ರವರು ಹಾಡುವುದಕ್ಕೂ ಅವರ ತಂದೆ ಕ್ರಿಶ್ಚಿಯನ್ ಆಗಿ ಆ ಒಂದು ಪಣ ತೊಟ್ಟರು ಅನ್ನೋ ಒಂದು ವಿಚಾರವನ್ನು ನೀವು ತಿಳ್ಕೋಬೇಕಾದ್ರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕು. 1947ಕ್ಕೂ ಮೊದಲೇ ಡಾಕ್ಟರ್ KJ ಯೇಸುದಾಸ್ರವರ ತಂದೆ ಕಾಟೇಶ್ವರಿ ಅಗಸ್ಟಿಯನ್ ಜೋಸೆಫ್ ಅವರು ಕೂಡ ವೃತ್ತಿಯಲ್ಲಿ ನಾಟಕಕಾರನಾಗಿ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ತಕ್ಕ ಮಟ್ಟಿಗೆ ಮಾಡಿ ಕೆಲವೊಂದು ಗೀತೆಗಳನ್ನು ಆಡ್ತಾ ಇದ್ದರು. 1947ಕ್ಕೂ ಮೊದಲು ಒಂದು ನಾಟಕದ ಪಾತ್ರದಲ್ಲಿ ಆ ಅಯ್ಯಪ್ಪನ ಭಕ್ತನಾಗಿ ನಟಿಸುವಂತಹ ಅವಕಾಶ ದೊರೆತಾಗ ನಾನು ಭಗವಂತನ ಸನ್ನಿಧಾನಕ್ಕೆ ತೆರಳಿ ಅಲ್ಲಿ ಮಂಡಲ ಕಾಲ ವ್ರತವನ್ನು ಮಾಡಿದ ನಂತರವೇ ಆ ಒಂದು ಕ್ಷೇತ್ರಕ್ಕೆ ತೆರಳಿ ಅಲ್ಲಿನ ವಿಚಾರವನ್ನು ತಿಳಿದುಕೊಂಡು ಅಭಿನಯಿಸಬೇಕು ಎಂಬ ಕಾರಣಕ್ಕೆ ಆ ಒಂದು ಶಬರಿಮಲೆ ಯಾತ್ರೆಗೆ ತೆರಳಿದ್ರು ಡಾಕ್ಟರ್ KJ ಯೇಸುದಾಸ್ರವರ ತಂದೆ ಕಾಟೇಶ್ವರಿ ಅಗಸ್ಟಿಯನ್ ಜೋಸೆಫ್. ಏನಪ್ಪ ಇವರು ಶಬರಿಮಲೆಗೆ ಹೋಗ್ಲಿಕ್ಕೂ ಈ ಹರಿವರಾಸನ ಮಾಡಲಿಕ್ಕೂ KJ ಯೇಸುದಾಸ್ರವರೆಗೂ ಏನು ಸಂಬಂಧ ಎಂದೆಲ್ಲ ನೀವೆಲ್ಲ ಪ್ರಶ್ನೆ ನಿಮ್ಮ ಮನದಲ್ಲಿ ಮೂಡ್ತಾ ಇರ್ಬೋದು. ಯಾವುದೇ ಒಂದು ವ್ಯಕ್ತಿ ತನ್ನ ಮಕ್ಕಳು ಎಜುಕೇಷನ್ ಬಗ್ಗೆ ಗಮನವನ್ನು ಕೊಡ್ತಾರೆ. ಏನು ಅಂದರೆ ವಿದ್ಯಾರ್ಥಿ ಜೀವನದಲ್ಲಿ ಉತ್ತಮವಾದ ಸಾಧನೆಯನ್ನು ಮಾಡಿ ನನ್ನ ಮಗ ಯಾವುದೋ ಒಂದು ಕ್ಷೇತ್ರದಲ್ಲಿ ಒಳ್ಳೆಯ ಹುದ್ದೆಯನ್ನು ಅಲಂಕರಿಸಿ ಅಥವಾ ಒಂದು ವಿದ್ಯಾವಂತನಾಗಿ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತ ಎಲ್ಲ ಪೇರೆಂಟ್ಸ್ಗಳು ಒಂದು ಆಸೆ ಪಡೋದು ಸ್ವಾಭಾವಿಕ. ಅದರಂತೆ ಕಾಟೇಶ್ವರಿ ಅಗಸ್ಟಿಯನ್ ಜೋಸೆಫ್ ಅವರು ತನ್ನ ಮಗನಿಗೆ ಹೇಳಿದಂಥ ಒಂದು ಉತ್ತರ, ನಿನ್ನ ಪರೀಕ್ಷೆಗಳನ್ನು, ನಿನ್ನ ಓದಿನ ಬಗ್ಗೆ ನೀನು ಎಷ್ಟು ಆಸಕ್ತಿಯನ್ನು ತೋರ್ತೀಯೋ ಅದರ 100 ಪಟ್ಟು ಎಷ್ಟು ಆಸಕ್ತಿಯನ್ನು ಇಟ್ಕೊಂಡು ನೀನು ಶಾಸ್ತ್ರೀಯ ಸಂಗೀತವನ್ನು ಕಲಿ. ಅದಕ್ಕೆ ನಿನಗೆ ಅಂಕಗಳು ಕಡಿಮೆಯಾಗಿ ವಿದ್ಯಾಭ್ಯಾಸದಲ್ಲಿ ಬಂದರೂ ಅಡ್ಡಿ ಇಲ್ಲ. ನನ್ನ ಮಗ ನೀನು ಒಂದು ಶಾಸ್ತ್ರೀಯ ಸಂಗೀತಗಾರನಾಗಿ ಈ ನಾಡಿಗೆ ಒಬ್ಬ ಕೊಡುಗೆಯಾಗಬೇಕು ಅಂತ ಆ 5 ವರ್ಷದ ಕಂದನನ್ನು ತನ್ನ ಗುರುಗಳ ಪಾದದರಿಗೆ ಕರ್ಕೊಂಡೋಗಿ ಆ ಶಾಸ್ತ್ರೀಯ ಸಂಗೀತವನ್ನು ನನ್ನ ಮಗನಿಗೆ ದಾರೆ ಎರೀರಿ ಅಂತ ವಿನಮ್ರನಾಗಿ ಬೇಡಿಕೊಂಡಿದ್ದರಿಂದಲೇ ಇಂದು ನಾವು ಅಷ್ಟು 50,000ಕ್ಕಿಂತ ಹೆಚ್ಚು ಗೀತೆಗಳನ್ನು ಡಾಕ್ಟರ್ KJ ಯೇಸುದಾಸ್ರವರ ಕಂಠಸಿರಿಯಲ್ಲಿ ಕೇಳಿದ್ದೀವಿ. ಮತ್ತು ನಮ್ಮ ದೇವರ ನಾಡು ಆ ಒಂದು ಶಬರಿಮಲೆ ಕ್ಷೇತ್ರದಲ್ಲಿ ಸುಪ್ರಭಾತವೂ ಅವರ ಕಂಠಸಿರಿಯಲ್ಲಿಯೇ ಮತ್ತು ಆ ಸನ್ನಿಧಾನವನ್ನು ಮುಚ್ಚುವಾಗ ಆ ಭಗವಂತನ ಮಹಿಮೆಯುಳ್ಳ ಆ ಅಷ್ಟಕವಾದ ಹರಿವರಾಸನಂ ಕೂಡ ಅವರ ಸಂಗೀತದಲ್ಲಿ. ಇದು ಹಲವಾರು ಸಂದರ್ಶನಗಳಲ್ಲಿ ಡಾಕ್ಟರ್ KJ ಯೇಸುದಾಸ್ರವರೇ ಹೇಳಿಕೊಂಡಿರುವಂತಹ ವಿಚಾರ. ನನ್ನ ತಂದೆ 1947ಕ್ಕೂ ಮೊದಲೇ ಶಬರಿಮಲೆಗೆ ತೆರಳಿದ್ರು, ಅದು ಕೂಡ ಮಂಡಲ ಕಾಲ ವ್ರತವಿದ್ದು ಮತ್ತು ನನಗೆ ವಿದ್ಯಾಭ್ಯಾಸದಲ್ಲಿ ಏನಾದರೂ ತೊಡಕಾದ್ರೂ ಅಂಕಗಳು ಕಡಿಮೆ ಬಂದರೂ ಶಾಸ್ತ್ರೀಯ ಸಂಗೀತದಲ್ಲಿ ನೀನು ಸಾಧನೆಯನ್ನು ಮಾಡಬೇಕು, ನನಗಿಂತ ನಾನು ಏನು ಕಲಿತಿದ್ದೋ ಅದಕ್ಕಿಂತ ಹೆಚ್ಚಾಗಿ ಕಲಿತು ನೀನು ಒಬ್ಬ ಸಾಧಕನಾಗಿ, ಒಬ್ಬ ಹಾಡುಗಾರನಾಗಿ, ಶಾಸ್ತ್ರೀಯ ಸಂಗೀತಗಾರನಾಗಬೇಕೆಂಬ ಒಂದು ಹಂಬಲವನ್ನು, ಒಂದು ಧ್ಯೇಯವನ್ನು ಆ ಮಗನಲ್ಲಿ ಇಟ್ಟಿದ್ದರಿಂದಲೇ ನಮಗೆ ಡಾಕ್ಟರ್ KJ ಯೇಸುದಾಸ್ರವರು ಆ ಹರಿವರಾಸನವನ್ನು ಆಡಲಿಕ್ಕೆ ಕಾರಣ. ಅದೇ ಅಲ್ಲದೆ 1950ರಲ್ಲಿ ಬಿಡುಗಡೆಯಾದ ಮಲಯಾಳಂ ಚಿತ್ರ ವೇಲೆಕಾರನಲ್ಲಿ
ಪಾಹಿಮಾಂ ಜಗದೀಶ್ವರ ಶಬರೀಶ್ವರ ಎಂಬ ಒಂದು ಗೀತೆಯನ್ನು ಅಗಸ್ಟಿಯನ್ ಜೋಸಫ್ ಅವರು, ಅಂದರೆ ನಮ್ಮ ಕಾಟೇಸರಿ ಅಗಸ್ಟಿಯನ್ ಜೋಸಫ್ ಜೇಸುದಾಸರವರ ತಂದೆಯವರೇ ಆಡಿದ್ರು. ಅಂದರೆ ಅದು ರಕ್ತಗತವಾಗಿ ಆ ಭಗವಂತನ ಗೀತೆಯನ್ನು ಆಡಲೇಬೇಕು ಅಂತ ರಕ್ತಗತವಾಗಿ ಬಂದಿರುವಂತಹ ವಿಚಾರ ಇದು. ನಮ್ಮ ಹರಿವರಾಸನಂ ಒಂದು ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಗೀತೆಗಳನ್ನು ಅವರು ಎಷ್ಟರ ಮಟ್ಟಿಗೆ ಆಡಿದ್ದಾರೆ ಅನ್ನೋದನ್ನು ನಾನು ಹೇಳಬೇಕಾಗಿಲ್ಲ. ಯಾಕೆಂದರೆ ಪ್ರತಿಯೊಬ್ಬ ಅಯ್ಯಪ್ಪ ಸ್ವಾಮಿ ಭಕ್ತರಲ್ಲಿ ಆ ಒಂದು ಡಾಕ್ಟರ್ KJ ಯೇಸುದಾಸ್ ಅಂದರೆ ಅಯ್ಯಪ್ಪ ಅನ್ನೋಷ್ಟರ ಮಟ್ಟಿಗೆ ಬಂದಿದೆ. ಇವರು 1970ರ ಆ ಒಂದು ಘಟ್ಟದಲ್ಲಿ ಆ ಒಂದು ಹರಿವರಾಸನವನ್ನು ಶಬರಿಮಲೆಯಲ್ಲಿ ಡಾಕ್ಟರ್ KJ ಯೇಸುದಾಸ್ರವರ ಕಂಠಸಿರಿಯಲ್ಲಿ ಬಂದಿದ್ದನ್ನು ಅಲ್ಲಿ ಹಾಡಲಿಕ್ಕೆ, ಅಂದರೆ ಪ್ಲೇ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಮತ್ತು 1975ರಲ್ಲಿ ಸ್ವಾಮಿ ಅಯ್ಯಪ್ಪನ್ ಎಂಬ ಒಂದು ಮಲಯಾಳಂ ಚಿತ್ರದಲ್ಲಿ ಜಿ ದೇವರಾಜನ್ ರಾಗ ಸಂಯೋಜಿಸಿದ ಆ ಒಂದು ಹರಿವರಾಸನವನ್ನು ಡಾಕ್ಟರ್ KJ ಯೇಸುದಾಸರ ಕಂಠಸಿರಿಯಲ್ಲಿ ಮೂಡಿಬಂತು. ಅಂದಿನಿಂದ ಅಧಿಕೃತವಾಗಿ ಶಬರಿಮಲೆಯಲ್ಲಿ ಆ ಹರಿವರಾಸನಂ ಗೀತೆಯನ್ನು ಆ ಒಂದು ಶಬರಿಮಲೆಯಲ್ಲಿ ಹಾಡಲು ಬಂತು. ಇಲ್ಲಿ ತಂದೆಯ ತ್ಯಾಗ, ತಂದೆಯ ಆ ಒಂದು ಗುರಿ ನಮ್ಮನ್ನು ಇಂದು ಭಾರತವೇ ಒಂದು ಹಿರಿಮೆಯಿಂದ ಸಾರುವಂತಹ ಒಬ್ಬ ಸಂಗೀತಗಾರನನ್ನು, ಓರ್ವ ಸ್ವರ ಸಾಮ್ರಾಟನನ್ನು ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಂತಹ ಆ ತಂದೆಯ ಆ ಒಂದು ಛಲ ಮತ್ತು ಪಣ ಮತ್ತು ಆ ತನ್ನ ಮಗ ಇದೇ ದಿಕ್ಕಿನಲ್ಲಿ ಸಾಗಬೇಕು ಎಂದು ಒಂದು ಗುರಿಯನ್ನು ಇಟ್ಕೊಂಡಿರುವಂತಹ ಆ ತಂದೆಯ ಆ ಒಂದು ಆ ಕಾಲಘಟ್ಟದಲ್ಲಿ ಎಷ್ಟೇ ಕಷ್ಟ ಅನುಭವಿಸಿದ್ರು ಕೂಡ ತನ್ನ ಮಗನ ಒಂದು ಶಾಸ್ತ್ರೀಯ ಸಂಗೀತಗಾರನ ನೋಡಬೇಕು ಅಂದಿದ್ದರೆಂದರೆ ನಮಗೆ ಹರಿವರಾಸನಮನ್ನು ಡಾಕ್ಟರ್ KJ ಯೇಸುದಾಸರವರ ಕಂಠಸಿರಿಯಲ್ಲಿ ನಾವು ಕೇಳ್ತಾ ಇದ್ದೀವಿ. ಅದು ಆ ತಂದೆಯ ಆ ಒಂದು ಅವರ ಆ ಒಂದು ನಿಲುವಿಲ್ಲದೆ ನೀನು ವಿದ್ಯೆಯ ಕಡೆ ಗಮನ ಕೊಡು, ನೀನು ಒಳ್ಳೆಯ ಹುದ್ದೆ ಪಡಿಬೇಕು, ಎಜುಕೇಷನ್ ಕಡೆ ಗಮನ ಕೊಡಬೇಕು ಅಂತ ಏನಾದರೂ ಸ್ಟ್ರಿಕ್ಟಾಗಿ ಹೇಳಿದರೆ ಅವರು ಏನೂ ಮಾಡೋಕ್ಕಾಗ್ತಾರಲ್ಲ, ತಂದೆ ಹೇಳ್ದಂತೆ ನಡಿಲೇಬೇಕು ಮಾಡ್ತಾಯಿದ್ರು. ಆದರೆ ಆ ಭಗವಂತನ ಸನ್ನಿಧಾನಕ್ಕೆ ತೆರಳಿದ ನಂತರ ಅವರಿಗೆ ಭಗವಂತ ಮಾತಾಡಿರ್ಬೋದು, ಅವ್ರ ಜೊತೆ ಹೇಳಿರ್ಬೋದು, ನಿನ್ನ ಮಗ ಓರ್ವ ನನ್ನ ಸೇವಕನಾಗಿ ನನ್ನ ಮಹಿಮೆಯುಳ್ಳನ್ನ ಗೀತೆಗಳನ್ನು ಆಡಲಿಕ್ಕಾಗಿಯೇ ನಿನ್ನ ಮಗನ ಜನನ ಆಗಿದೆ, ಅದಕ್ಕಾಗಿ ನೀನು ಅವರ ಶಾಸ್ತ್ರೀಯ ಸಂಗೀತ ಕಲಿಸು ಅಂತ ಹೇಳಿದ್ದನ್ನು ಅವರು ಪರಿಪಾಲಿಸಿದ್ದಾರೆ ಅಂತ ನಾವು ಭಾವಿಸುವುದಾದರೆ ನಿಜಕ್ಕೂ ಡಾಕ್ಟರ್ KJ ಯೇಸುದಾಸ್ರವರಿಗೆ ನಮನಗಳನ್ನು ಎಷ್ಟು ಸಲ್ಲಿಸ್ತೀವೋ ಅದರಷ್ಟೇ ನಮನವನ್ನು ಅವರ ತಂದೆಯವರಾದಂತಹ ಕಾಟೇಸರಿ ಅಗಸ್ಟಿಯನ್ ಜೋಸೆಫ್ ಅವರಿಗೆ ಸಲ್ಲಿಸಲೇಬೇಕು. ಈ ವಿಚಾರವನ್ನು ಈ ಒಂದು ಹರಿವರಾಸನಂ ಒಂದು ವಿಚಾರವಾಗಿ ತಿಳಿಸುತ್ತಾ ಆ ಒಂದು ತಂದೆ ಮಕ್ಕಳ ಬಾಂಧವ್ಯ ಮತ್ತು ಯಾವ ರೀತಿ ಎಲ್ಲವೂ ಪೂರ್ವ ನಿರ್ಧಾರವಾಗಿರುತ್ತೆ ಆ ಭಗವಂತನ ನಿರ್ಣಯದಲ್ಲಿ ಎನ್ನುವ ವಿಚಾರವನ್ನು ತಿಳಿಸುತ್ತಾ ಈ ಒಂದು ಹರಿವರಾಸನಂ ಡಾಕ್ಟರ್ KJ ಯೇಸುದಾಸ್ ಅವರ ತಂದೆ ಅಗಸ್ಟಿಯನ್ ಜೋಸೆಫ್ ಈ ವಿಚಾರವನ್ನು ಇಲ್ಲಿ ತಿಳಿಸ್ತಾ ಇದ್ದೀವಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಡಾಕ್ಟರ್ KJ ಯೇಸುದಾಸ್ರವರ ಆ ಒಂದು ಬಾಲ್ಯದಲ್ಲಿ ಅವರು ಕಷ್ಟಪಟ್ಟಿದ್ದು ಮತ್ತು ತುತ್ತು ಅನ್ನಕ್ಕೂ ಅವರು ಕಷ್ಟಪಟ್ಟಿದ್ದು ಮತ್ತು ದೊಡ್ಡದಾಗಿ ಆ ಒಂದು ಸಾಧನೆ ಮಾಡಿದಾಗಲೂ ಕೂಡ ಉಪವಾಸ ಇದ್ದಿದ್ದು ಎಲ್ಲ ವಿಚಾರಗಳನ್ನು ತಿಳಿಸ್ತೀವಿ. ಅಲ್ಲಿವರೆಗೂ ಈ ನಿಮ್ಮ VSS ಮೀಡಿಯಾ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸ್ತಾ ಇರಿ ಮತ್ತು ಅತಿ ಹೆಚ್ಚಾಗಿ ಶೇರ್ ಮಾಡಿ, ಅತಿ ಹೆಚ್ಚಾಗಿ ಕಾಮೆಂಟ್ ಮಾಡಿ ಮತ್ತು ಭಕ್ತಿಯುತವಾಗಿ ಶಬರಿಮಲೆ ಯಾತ್ರೆಯನ್ನು ಮಾಡಲಿಕ್ಕೆ ಒಂದು ಮಂಡಲ ಕಾಲ ವ್ರತವನ್ನು ಆಚರಿಸಿ ಶಬರಿಮಲೆ ಯಾತ್ರೆಯನ್ನು ಮಾಡಿ. ಇದಾಗಿತ್ತು ಡಾಕ್ಟರ್ KJ ಯೇಸುದಾಸ್ ರವರ ಹರಿವರಾಸನಂ ಹಿನ್ನೆಲೆ ಈಗಲೂ ಇರಬಹುದು ಅನ್ನೋ ಒಂದು ನನ್ನ ಮನಸ್ಸಿಗೆ ಬಂದಂಥ ಭಾವನೆಯನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ತಪ್ಪಿದ್ದಲ್ಲಿ ತಿದ್ದಿ ತೀಡಿ, ನನಗಿಂತ ಕಿರಿಯವನು ಯಾರೂ ಇಲ್ಲ. TS ಕಣ್ಣನ್, ರಾಮನಗರ. ಸ್ವಾಮಿಯೇ ಶರಣಮಯ್ಯಪ್ಪ.